ಇವತ್ತು ಅರಮನೆ ಆಸ್ತಿ ಮತ್ತು ಸರ್ಕಾರದ ನಡುವೆ ಬಹಳಷ್ಟು ವಾದ ವಿವಾದಗಳು, ಕೋರ್ಟ್ ವ್ಯಾಜ್ಯಗಳು ನಡೀತಾ ಇದೆ. ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಅಮೃತ್ ಯೋಜನೆಯಿಂದ ಕುಡಿಯೋ ನೀರು ತಂದಿದ್ದೀನಿ. ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಅರಮನೆಯ ಒಳಗಡೆ ಹಾದು ಹೋಗುತ್ತೆ. ಈಗ ಹೊಸ ಪೈಪ್ಲೈನ್ ಹಾಕೋಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ. ಈಗ ಮಹಾರಾಜರೇ ಜನಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾಗಿ ಬರೋದ್ರಿಂದ ಅಲ್ಲಿ ಪೈಪ್ಲೈನ್ ಹಾಕೋಕ್ಕೆ ಬಿಡ್ತಾರೆ. ಆಗ ಚಾಮುಂಡಿ ಬೆಟ್ಟಕ್ಕೆ ಕುಡಿಯೋ ನೀರನ್ನು ಕೊಡೋದಕ್ಕೆ ನಮಗೆ ಅನುಕೂಲ ಆಗುತ್ತೆ. ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಅನ್ನದಾನ, ಅಕ್ಷರ ದಾಸೋಹವನ್ನು ಮಾಡಿದಂತಹ ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ವಿದ್ಯಾಪೀಠ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ. ಈಗ ಅವರು ಪ್ರಜೆಯ ಪ್ರತಿನಿಧಿ ಆದ ಕೂಡಲೇ ಆ ಸ್ಟೇನು ಕೂಡ ವೆಕೇಟ್ ಮಾಡಿಸಿ ಒಬ್ಬ ಯೋಗ್ಯ ವ್ಯಕ್ತಿಯಾಗಿರುವಂಥ, ಆದರ್ಶ ವ್ಯಕ್ತಿಯಾಗಿರುವಂಥ ರಾಜೇಂದ್ರ ಶ್ರೀಗಳಿಗೆ ಅವರ ಪುತ್ಥಳಿಯನ್ನು ಅಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿ ಸೂಕ್ತ ಗೌರವ ಕೊಡಲಿಕ್ಕೆ ಯದುವೀರ್ ಅವರೇ ಮುಂದಾಗ್ತಾರೆ. ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೋರ್ಟ್ದು ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತಗೊಂಬಂದಿದೆ. ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ, ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ಯದುವೀರ್ ಅವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ. ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ. ಸಿದ್ಧಾರ್ಥ ಲೇಔಟ್ ಜನ ಅವರು ಒದ್ದಾಡ್ತಾ ಇದ್ದಾರೆ, ಅವರಿಗೂ ಅನುಕೂಲ ಆಗುತ್ತೆ. ಸರ್ವೆ ನಂಬರ್ 4 ಒಂದು 1300 ಎಕರೆ ಜಾಗದಲ್ಲಿ ಸುಮಾರು ಜನ ಸ್ವಾಧೀನದಲ್ಲಿದ್ದಾರೆ, ಖರೀದಿ ಮಾಡಿದ್ದಾರೆ, ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಇದು ಅರಮನೆಯ ಸ್ವತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರ ಅವರು ಕೂಡ ಅತಂತ್ರದಲ್ಲಿ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ. ಮಹಾರಾಜರು ಅವ್ರಿಗೂ ಕೂಡ ಅದನ್ನು ಕೊಡಬೇಕಾಗಿ ಬರುತ್ತದೆ. ಪ್ರಜೆಗಳ ನೋವಿಗೆ ಸ್ಪಂದಿಸಬೇಕಾಗುತ್ತೆ. ನಮ್ಮ ಮೈಸೂರಿಗೆ ಅನುಕೂಲ ಆಗುತ್ತೆ. ಹೀಗೆ ಎಕ್ಸಿಬಿಷನ್ ಗ್ರೌಂಡಿಗೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ರೂಪಾಯಿ ದುಡ್ಡು ತಂದಿದ್ದೀನಿ. ಅದು ಕೂಡ ನಮ್ಮದೇ ಅಂತೇಳಿ ಹೇಳ್ಬಿಟ್ಟು ರಾಜರ ಕುಟುಂಬ ಕೇಳ್ತಾ ಇದೆ. ನಮಗೆ ಆ 80 ಕೋಟಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ರಾಜರೇ ಇವಾಗ ಆ ಜಾಗನ ಕೊಡ್ತಾರೆ. ಅದು ನಮಗೆ ಖುಷಿ ಸಂಗತಿ. ಹಾಗೆ ಬೆಟ್ಟದಲ್ಲಿರುವಂಥ ದೇವಿಕೆರೆ ಅಭಿವೃದ್ಧಿಗೆ ದುಡ್ಡನ್ನು ತಂದ್ರೂ ಕೂಡ ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ. ಯಾಕೆಂದರೆ ಅದು ನಮ್ಮದು ಅಂತೇಳಿ ಅರಮನೆ ಕೇಳ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ದೇವಿಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಹಾಗೆ ಹೆಲಿಪ್ಯಾಡ್ ಇರ್ಬೋದು, ಇವೆಲ್ಲವೂ ಸರ್ಕಾರದ್ದಲ್ಲ, ಇದು ನಮಗೆ ಸೇರಿದ್ದು ಅಂತೇಳಿ ಹೇಳ್ಬಿಟ್ಟು ಕೋರ್ಟ್ ಆದೇಶ ತಂದಿದ್ದಾರೆ. ಇವೆಲ್ಲ ಸರ್ಕಾರಕ್ಕೆ, ಅಂದರೆ ಅವರು ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳಿಗೆ ನೀಡಬೇಕಾಗುತ್ತಲ್ವಾ. ಹಾಗಾಗಿ ಇದೆಲ್ಲ ನಮ್ಮ ಮೈಸೂರಿಗೆ ಅನುಕೂಲಗಳಾಗುತ್ತೆ. ಹಾಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.